ओम शांति। ಪಿತಾಶ್ರೀ ಶಬಾಬ ಯಾಧೆ ಪ್ರಾತಃ ಮುರಳಿ ಮುರಳಿಯ ದಿನಾಂಕ 16/10/2023। मीठे बच्चे, ज्ञान का सुख 21 पीढ़ी चलता है। वह है स्वर्ग का सदा सुख। भक्ति में तीव्र भक्ति से अल्पकाल क्षणभंगुर सुख मिलता है। ಮಧುರ ಮಕ್ಕಳೇ, ಜ್ಞಾನದ ಸುಖ 21 ವಂಶಗಳವರೆಗೆ ನಡೆಯುವುದು. ಅಲ್ಲಿ ಸ್ವರ್ಗದ ಸದಾ ಸುಖ. ಭಕ್ತಿ ಮಾರ್ಗದಲ್ಲಿ ತೀವ್ರ ಭಕ್ತಿ ಮಾಡಿದಂತಹ ಆತ್ಮಗಳಿಗೆ ಅಲ್ಪಕಾಲ ಕ್ಷಣಭಂಗುರ ಸುಖ ಸಿಗುವುದು. ಪ್ರಶ್ನೆ: किस श्रीमत पर चलकर तुम बच्चे सद्गति को प्राप्त कर सकते हो? ಯಾವ ಶ್ರೀಮತದ ಅನುಸಾರ ನಡೆದು ನೀವು ಮಕ್ಕಳು ಸದ್ಗತಿಯನ್ನ ಪಡೆಯಲು ಸಾಧ್ಯ? बाप की तुम्हें श्रीमत है, इस पुरानी दुनिया को भूल एक मुझे याद करो. ಬಾಬನ ಶ್ರೀಮತ ನಿಮಗೋಸ್ಕರ. ಈ ಹಳೆ ಪ್ರಪಂಚವನ್ನ ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ. ಇಸಿ ಕೋ ಹಿ ಬಲಿಹಾರ ಜಾನಾ ಅಥವಾ ಜೀತೆ ಜಿ ಮರ್ನಾ ಕಹಾ ಜಾತಾ ಹೇ. ಬಾಬಾ ಒಬ್ಬರನ್ನೇ ನೆನಪು ಮಾಡಿ ಇದಕ್ಕೆನೆ ಬಲಿಹಾರಿಯಾಗುವುದು ಅಥವಾ ಬದುಕಿದ್ದಂತೆ ಹಳೆ ಪ್ರಪಂಚದಿಂದ ಸತ್ತು ಹೋಗುವುದು. ಇಸಿ ಶ್ರೀಮತ ಸೇ ತುಮ್ ಶ್ರೇಷ್ಠತೆ ಶ್ರೇಷ್ಠ ಬಂತೆ ಹೋ. ಇದೇ ಶ್ರೀಮತದಿಂದ ನೀವು ಶ್ರೇಷ್ಠರಿಗಿಂತ ಶ್ರೇಷ್ಠ ಆಗ್ತೀರಿ. ತುಮಾರಿ ಸದ್ಗತಿ ಹೋ ಜಾತಿ ಹೇ. ನಿಮ್ಮ ಸದ್ಗತಿ ಆಗುವುದು. ಸಾಕಾರ ಮನುಷ್ಯ मनुष्य की सद्गति नहीं कर सकते, बाप ही सबका सद्गति दाता है. ಸಾಕಾರ ಮನುಷ್ಯ ಇನ್ನೊಬ್ಬ ಮನುಷ್ಯನ ಸದ್ಗತಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಾಬನೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ. गीते ओम नमः शिवाय। ओम शांति। बच्चों ने गीत सुना। गाया जाता है ऊंचे ते ऊंचा भगवान। अब भगवान का नाम तो मनुष्य मात्र नहीं जानते. ಮಕ್ಕಳೆಲ್ಲ ಗೀತೆಯನ್ನ ಕೇಳಿದ್ರಿ. ಓಂ ನಮಃ ಶಿವಾಯ. ಗಾಯನವನ್ನು ಮಾಡಲಾಗ್ತದೆ ಎಲ್ಲರಿಗಿಂತಲೂ ಶ್ರೇಷ್ಠ ಭಗವಂತ. ಆ ಭಗವಂತನ ನಾಮ ಮನುಷ್ಯರಿಗೆ ಗೊತ್ತಿಲ್ಲ. ಭಕ್ತ ಭಗವಾನ್ ಕೋ ನಹಿ ಜಾನ್ತೆ. ಭಕ್ತರು ಯಾರಿಗೂ ಭಗವಂತ ಯಾರು ಎನ್ನುವುದು ಗೊತ್ತಿಲ್ಲ. ಜಬ ತಕ್ ಕಿ ಭಗವಾನ್ ಆಕರ್ ಭಕ್ತೋं को अपनी पहचान न दे. ಎಲ್ಲಿವರೆಗೂ ಭಗವಂತನೇ ಅವತರಣೆಯಾಗಿ ಬಂದು ಭಕ್ತರಿಗೆ ತನ್ನ ಪರಿಚಯವನ್ನ ತಿಳಿಸಿಕೊಡುವುದಿಲ್ಲ, ಅಲ್ಲಿಯವರೆಗೆ ಭಕ್ತರಿಗೆ ಭಗವಂತ ಯಾರು ಎಂದು ಗೊತ್ತಿಲ್ಲ. ಯಾತೋ ಸಮಜಾಯ ಗಯಾ ಹೇ ಜ್ಞಾನ ಭಕ್ತಿ. ಜ್ಞಾನ ಮತ್ತು ಭಕ್ತಿ ಅಂತ ತಿಳಿಸಿಕೊಡಲಾಗುತ್ತದೆ. ಸತ್ಯುಗ ತ್ರೇತಾ ಹೇ ಜ್ಞಾನಕ್ಕೆ ಪ್ರಾರಬ್ಧ. ಸತ್ಯುಗ ಮತ್ತು ತ್ರೇತಾಯುಗಕ್ಕೆ ಜ್ಞಾನದ ಪ್ರಾರಬ್ಧ ಎಂದು ಮಹಿಮೆ ಮಾಡಲಾಗ್ತದೆ. अभी तुम ज्ञान सागर से ज्ञान पाकर पुरुषार्थ से अपने सदा सुख की प्रारब्ध बना रहे हो. फिर द्वापर कलयुग में भक्ति होती है. ಸಂಗಮ ಯುಗದಲ್ಲಿ ಜ್ಞಾನಸಾಗರನ ಜ್ಞಾನವನ್ನ ಪಡೆದುಕೊಂಡು ಪುರುಷಾರ್ಥ ಮಾಡಿ ಸದಾ ಸುಖದ ಪ್ರಾರಬ್ಧವನ್ನ ರೂಪಿಸಿಕೊಳ್ಳುತ್ತಿದ್ದೀರಿ. ಆಮೇಲೆ ಮತ್ತೆ ದ್ವಾಪರ ಮತ್ತು ಕಲಿಯುಗದಲ್ಲಿ ಭಕ್ತಿ ಇರುವುದು. ज्ञान की प्रारब्ध सत्युग त्रेता तक चलती है. ಈ ಜ್ಞಾನದ ಪ್ರಾರಬ್ಧ ಸತ್ಯುಗ ಮತ್ತು ತ್ರೇತಾಯುಗದವರೆಗೂ ನಡೆಯುವುದು. ज्ञान का सुख तो 21 पीढ़ी चलता है, वह है स्वर्ग के सदा सुख. ಜ್ಞಾನದ ಸುಖ 21 ವಂಶದವರೆಗೆ ನಡೆಯುವುದು. ಅಲ್ಲಿ ಸ್ವರ್ಗದ ಸದಾ ಸುಖ. ನರಕ का है ಅಲ್ಪಕಾಲ ಕ್ಷಣಭಂಗುರ ಸುಖ. ಈ ನರಕದಲ್ಲಿ ಅಲ್ಪಕಾಲದ ಕ್ಷಣಭಂಗುರ ಸುಖ. बच्चों को समझाया जाता है सत्युग त्रेता ज्ञान मार्ग था, नई दुनिया नया भारत था, उसको स्वर्ग कहा जाता है. ಮಕ್ಕಳಿಗೆ ಈಗ ತಿಳಿಸಿಕೊಡಲಾಗುತ್ತದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಜ್ಞಾನ ಮಾರ್ಗ ಇತ್ತು. ನವ ಪ್ರಪಂಚ ನವ ಭಾರತ, ಅದಕ್ಕೇನೆ ಸ್ವರ್ಗ ಅಂತ ಹೇಳಲಾಗ್ತದೆ. ಅಭಿ ತಮೋ ಪ್ರಧಾನ ಭಾರತ್ ನರಕ ಹೋ ಗಯಾ ಹೇ. ಈಗ ತಮೋ ಪ್ರಧಾನ ಆಗಿರುವ ಭಾರತ ನರಕವಾಗಿದೆ. ಅನೇಕ ಪ್ರಕಾರ ಕೆ ದುಃಖ ಹೇ. ಸ್ವರ್ಗ ಮೇ ದುಃಖ ಕಾ ನಾಮ್ ನಿಶಾನಿ ನಹಿ ಹೋತಾ. ಬಾಬೋರು ಹೇಳ್ತಿದ್ದಾರೆ, ಈ ಕಲಿಯುಗದಲ್ಲಿ ಅನೇಕ ಪ್ರಕಾರದ ದುಃಖಗಳು. ಸ್ವರ್ಗದಲ್ಲಿ ದುಃಖದ
ನಾಮ ನಿಶಾನೆನೂ ಇರೋದಿಲ್ಲ. ಗುರು ಕರ್ನೆಗೆ ದರ್ಕಾರ್ ಹಿ ನಹಿ. ಸತ್ಯುಗದಲ್ಲಿ ಗುರುಗಳನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇರುವುದಿಲ್ಲ. ಭಕ್ತೋं का उद्धार भगवान को ही करना है. ಸರ್ವ ಭಕ್ತರ ಉದ್ಧಾರವನ್ನ ಭಗವಂತನೇ ಮಾಡಬೇಕಾಗ್ತದೆ. ಅಭಿ ಕಲಿಯುಗ का अंत है, ವಿನಾಶ ಸಾಮನೆ ಖಡಾ है. ಬಾಬಾ ಈಗ ತಿಳಿಸ್ಕೊಡ್ತಿದ್ದಾರೆ, ಇದು ಕಲಿಯುಗದ ಅಂತ್ಯ, ವಿನಾಶವೆಂತೂ ಸಮ್ಮುಖದಲ್ಲಿ ನಿಂತಿದೆ. बाप आकर ब्रह्मा द्वारा ज्ञान देकर स्वर्ग की स्थापना करते हैं और शंकर द्वारा विनाश, विष्णु द्वारा पालना कराते हैं. ತಂದೆನೇ ಬಂದು ಬ್ರಹ್ಮನ ಮುಖಾಂತರ ಜ್ಞಾನವನ್ನ ನೀಡಿ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಶಂಕರನ ಮುಖಾಂತರ ವಿನಾಶ, ವಿಷ್ಣುವಿನ ಮುಖಾಂತರ ಪಾಲನಾ ಕರ್ತವ್ಯ ಮಾಡಿಸುತ್ತಾರೆ. परमात्मा के कर्तव्य को कोई समझते नहीं. परमात्मನ ಕರ್ತವ್ಯವನ್ನ ಯಾರೂ ತಿಳಿದುಕೊಳ್ಳುವುದಿಲ್ಲ. मनुष्य को पापात्मा पुण्यात्मा कहा जाता है. पाप परमात्मा पुण्य परमात्मा नहीं कहा जाता. ಮನುಷ್ಯ ಆತ್ಮಕ್ಕೆ ಪಾಪಾತ್ಮ ಪುಣ್ಯಾತ್ಮ ಅಂತ ಹೇಳಲಾಗ್ತದೆ ಹೊರತು ಪಾಪ ಪರಮಾತ್ಮ ಪುಣ್ಯ ಪರಮಾತ್ಮ ಅಂತ ಹೇಳೋದಿಲ್ಲ. महात्मा को भी महान आत्मा कहेंगे, महान परमात्मा नहीं कहेंगे. ಮಹಾತ್ಮರಿಗೂ ಸಹ ಮಹಾನ್ ಆತ್ಮ ಅಂತ ಹೇಳಲಾಗ್ತದೆ ಹೊರತು ಮಹಾನ್ ಪರಮಾತ್ಮ ಅಂತ ಹೇಳೋದಿಲ್ಲ. ಆತ್ಮ ಪವಿತ್ರ ಬಂತಿ ಹೇ. ಈಗ ಸಂಗಮ ಯುಗದಲ್ಲಿ ಆತ್ಮ ಪವಿತ್ರವಾಗ್ತಾ ಇದೆ. ಬಾಪುನಿ ಸಮझाया है, पहले पहले मुख्य है देवी देवता धर्म. उस समय सूर्यवंशी ही राज्य करते थे, चंद्रवंशी नहीं थे. एक धर्म. ಬಾಬುರು ಹೇಳ್ತಿದ್ದಾರೆ, ಮೊದಲು ಮುಖ್ಯವಾಗಿ ದೇವಿ ದೇವತಾ ಧರ್ಮ ಇತ್ತು. ಆ ಸಮಯದಲ್ಲಿ ಸೂರ್ಯವಂಶಗಳು ರಾಜ್ಯವನ್ನ ಆಳ್ತಾ ಇದ್ದು, ಸೂರ್ಯವಂಶಗಳು ಇದ್ದಾಗ ಚಂದ್ರವಂಶಿ ರಾಜ್ಯ ಇರುವುದಿಲ್ಲ. ಸತ್ಯುಗದಲ್ಲಿ ಕೇವಲ ಒಂದೇ ಧರ್ಮ ಇರ್ತದೆ. ಭಾರತ್ ಮೇ सोने चांदी के महल थे, हीरे जवाहरों से छतें दीवारें सब सजी हुई थी. भारत हीरे जैसा था, वही भारत अब कौड़ी मिसल बना है. ಏಕ ಧರ್ಮ ಇದ್ದಾಗ ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಮಹಲಿತ್ತು. ವಜ್ರ ಮತ್ತು ಮುತ್ತು ರತ್ನಗಳಿಂದ ಛತ್ತನ್ನು ಗೋಡೆಗಳನ್ನು ಶೃಂಗಾರ ಮಾಡಿದ್ದು. ಭಾರತ್ ಹೀರೆ ಜೈಸಾ ತಾ, ವಹಿ ಭಾರತ್ ಅಭಿ ಕೌಡಿ ಮಿಸಲ್ ಬನಾ ಹೈ. ಭಾರತ ವಜ್ರ ಸಮಾನವಾಗಿತ್ತು, ಅದೇ ಭಾರತ ಈಗ ಕೌಡೆ ಸಮಾನ ಆಗಿದೆ. बाप कहते हैं, मैं कल्प के अंत में सत्युग आदि के संगम पर आता हूँ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನಾನು ಕಲ್ಪದ ಅಂತ್ಯ, ಸತ್ಯುಗದ ಆದಿ, ಇದರ ಸಂಗಮ ಸಮಯದಲ್ಲಿ ಬರುತ್ತೇನೆ. ಭಾರತ್ ಕೋ ಮಾತಾओं द्वारा फिर से स्वर्ग बनाता हूँ. ಭಾರತ ದೇಶವನ್ನ ಮಾತೆಯರ ಮುಖಾಂತರ ಪುನಃ ಸ್ವರ್ಗವನ್ನಾಗಿ ಮಾಡುತ್ತೇನೆ. यह है शिवशक्ति पांडव सेना. पांडवों की प्रीत एक बाप से है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಮಾತೆಯರ ಮುಖಾಂತರ ಭಾರತವನ್ನ ಸ್ವರ್ಗವನ್ನಾಗಿ ಮಾಡ್ತಾರೆ. ಇದೇ ಶಿವಶಕ್ತಿ ಪಾಂಡವ ಸೇನೆ. पांडवों की प्रीत एक बाप से है, उनको बाप पढ़ाते हैं. ಪಾಂಡವರಿಗೆ ಪ್ರೀತಿ ಒಬ್ಬ ತಂದೆಯ ಜೊತೆಯಲ್ಲಿ ಇದೆ. ಪಾಂಡವರಿಗೆ ಬಾಬಾ ತಂದೆನೇ ಸ್ವಯಂ ಓದಿಸ್ತಾ ಇದ್ದಾರೆ. ಶಾಸ್ತ್ರ ಆದಿ ಹೇ ಸಬ್ ಭಕ್ತಿ ಮಾರ್ಗ ಕಿ ಸಾಮಗ್ರಿ, ವಾ ಹೇ ಭಕ್ತಿ ಕಲ್ಟ್. ಬಾಬಾ ಹೇಳ್ತಿದ್ದಾರೆ, ಶಾಸ್ತ್ರ ಇತ್ಯಾದಿಗಳೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ, ಅದು ಭಕ್ತಿ ಕಲ್ಟ್ ಅಂತ ಬಾಬಾ ತಿಳಿಸ್ಕೊಡ್ತಿದ್ದಾರೆ. अभी बाप आकर सबको भक्ति का फल ज्ञान देते हैं, जिससे तुम सद्गति में जाते हो. ಈಗ ಸ್ವಯಂ ಶುಭಾವ ಬಂದು ನಿಮಗೆ ಭಕ್ತಿಯ ಫಲವನ್ನ ಕೊಡ್ತಾ ಇದ್ದಾರೆ. ಯಾವುದು ಎಂದರೆ ಜ್ಞಾನ. ಈ ಭಕ್ತಿಯ ಫಲ ಜ್ಞಾನ, ಇದರಿಂದಲೇ ನೀವು ಸದ್ಗತಿಗೆ ಹೋಗ್ತೀರಿ. ಸದ್ಗತಿ ದಾತ ಸಬಕಾ ಬಾಪ್ ಏಕಿ ಹೇ. ಸದ್ಗತಿ ದಾತ ಸರ್ವರ ತಂದೆ ಒಬ್ಬರೇ ಆಗಿದ್ದಾರೆ. बाप को ही ज्ञान सागर कहा जाता है. बाकी मनुष्य को मुक्ति जीवन मुक्ति दे नहीं सकते.
ಬಾಬನೇ ಜ್ಞಾನ ಸಾಗರ ಅಂತ ಮಹಿಮೆ ಮಾಡಲಾಗ್ತದೆ. ಆದರೆ ಮನುಷ್ಯರಿಗೆ ಮುಕ್ತಿ, ಜೀವನ್ ಮುಕ್ತಿಯನ್ನ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಯಹ ಜ್ಞಾನ ಕೊಯಿ ಶಾಸ್ತ್ರೋं में नहीं है. ಮುಕ್ತಿ, ಜೀವನ್ ಮುಕ್ತಿಯನ್ನ ಕೊಡುವಂತಹ ಜ್ಞಾನ ಯಾವುದೇ ಶಾಸ್ತ್ರ ಪುರಾಣಗಳಲ್ಲಿ ಇಲ್ಲ. ಜ್ಞಾನ ಸಾಗರ ಏಕ ಬಾಪು ಕೋ ಹಿ ಕಹಾ ಜಾತಾ ಹೈ. ಜ್ಞಾನ ಸಾಗರ ಒಬ್ಬ ತಂದೆಗೆನೇ ಮಹಿಮೆ ಮಾಡಲಾಗ್ತದೆ. ಉನ್ಸೆ ತುಮ್ ವಸ್ಸಾ ಲೇತೆ ಹೋ, ಫಿರ್ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಬನ್ ಜಾಯೆಂಗೆ. ಜ್ಞಾನ ಸಾಗರ ಅಂತ ಒಬ್ಬ ತಂದೆಗೆ ಮಹಿಮೆ ಮಾಡಲಾಗ್ತದೆ. ಜ್ಞಾನ ಸಾಗರ ಶುಭಾವನೆಂದರೆ ನೀವು ಆಸ್ತಿಯನ್ನ ಪಡೆಯುತ್ತೀರಿ. ಆಮೇಲೆ ನೀವು ಸತ್ಯುಗದಲ್ಲಿ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಆಗ್ತೀರಿ. यह देवताओं की महिमा है. लक्ष्मी नारायण है 16 कला संपूर्ण, राम सीता है 14 कला. ये पढ़ाई है, यह कोई ಕಾಮನ್ ಸತ್ಸಂಗ नहीं है. ಬಾಬುವರು ಹೇಳ್ತಿದ್ದಾರೆ, ದೇವತೆಗಳ ಮಹಿಮೆ ಲಕ್ಷ್ಮೀನಾರಾಯಣರಿಗೆ 16 ಕಲಾ ಸಂಪೂರ್ಣ, ರಾಮ ಸೀತೆಯರಿಗೆ 14 ಕಲಾ ಅಂತ ಹೇಳಲಾಗ್ತದೆ. ಇದು ಸಂಗಮಯುಗದಲ್ಲಿ ಪಢಾಯಿ ಶಿಕ್ಷಣ. ಸಂಗಮಯುಗದಲ್ಲಿ ಬಾಬಾ ಕೊಡುವಂಥ ವಿದ್ಯೆ ಜ್ಞಾನ ಇದು ಕಾಮನ್ ಸತ್ಸಂಗ ಅಲ್ಲ. ಸತ್ಯ ಹೈ ಹಿ ಏಕ, ವಹಿ ಆಕರ್ ಸತ್ ಸಮಜಾತೆ ಹೈ. ಶಿವಬಾಬಾ ಒಬ್ಬರೇ ಬಂದು ಈಗ ಸತ್ಯ ಗೀತಾ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಯಾ ಹೈ ಹಿ ಪತಿತ ದುನಿಯಾ, पावन दुनिया में पतित होते ही नहीं, पतित दुनिया में पावन होते नहीं. ಈ ಕಲಿಯುಗಿ ಪ್ರಪಂಚ ಪತಿತ ಪ್ರಪಂಚ. ಪಾವನ ಪ್ರಪಂಚದಲ್ಲಿ ಪತಿತರು ಇಲ್ಲ, ಪತಿತ ಪ್ರಪಂಚದಲ್ಲಿ ಯಾರೊಬ್ಬರು ಪಾವನ ಇಲ್ಲ. ಪಾವನ್ ಬನಾನೆ ವಾಲ ಏಕ್ ಹಿ ಬಾಪ್ ಹೈ. ಪಾವನರನ್ನಾಗಿ ಮಾಡುವಂಥವರು ಒಬ್ಬರೇ ತಂದೆ ಆಗಿದ್ದಾರೆ. ಆತ್ಮ कहती है ಶಿವಾಯ ನಮಃ. ಆತ್ಮನೇ अपने बाप को कहा नमस्ते. अगर कोई कहते शिव मेरे में है तो फिर नमस्कार किसको करते हैं? यह अज्ञान फैला हुआ है. ಆತ್ಮ ಶಿವಾಯ ನಮಃ ಅಂತ ಹೇಳ್ತದೆ. ಆತ್ಮ ತನ್ನ ತಂದೆಗೆ ನಮಸ್ತೆ ಶಿವಾಯ ನಮಃ. ಒಂದು ವೇಳೆ ಶಿವ ನನ್ನಲ್ಲೇ ಇದ್ದಿದ್ದಾದರೆ ಮತ್ತೆ ಶಿವಾಯ ನಮಃ ಅಂತ ಶಿವನಿಗೆ ನಮಸ್ಕಾರ ಏಕೆ ಮಾಡಲಾಗ್ತದೆ? ಈ ಅಜ್ಞಾನ ಎಲ್ಲೆಲ್ಲೂ ಭಕ್ತಿ ಮಾರ್ಗದಲ್ಲಿ ಹರಡಿದೆ. अब तुम बच्चों को बाप त्रिकालदर्शी बनाते हैं. ಬಾಬಾ ಈಗ ನಿಮ್ಮ ಮಕ್ಕಳಿಗೆ ತ್ರಿಕಾಲದರ್ಶಿಗಳನ್ನಾಗಿ ಮಾಡ್ತಾ ಇದ್ದಾರೆ. तुम जानते हो सब आत्माएं जहाँ रहती हैं वह है निर्वाण धाम स्वीट होम. ಎಲ್ಲ ಆತ್ಮಗಳು ಮೇಲೆ ನಿವಾಸ ಆಗ್ತವೆ, ಅದಕ್ಕೇನೆ ನಿರ್ವಾಣಧಾಮ ಸ್ವೀಟ್ ಹೋಮ್ ಮಧುರ ಮನೆ. ಮುಕ್ತಿ को तो सभी याद करते हैं जहाँ हम बाप के साथ रहते हैं. ಮುಕ್ತಿಧಾಮವನ್ನ ಎಲ್ಲ ಭಕ್ತರು ನೆನಪು ಮಾಡ್ತಾರೆ, ಅಲ್ಲಿ ನಾವು ಆತ್ಮಗಳು ಬಾಬನ ಜೊತೆ ಇರ್ತೀವಿ. ಅಭಿ ತುಮ್ ಬಾಪ್ ಕೋ ಯಾದ್ ಕರ್ತೆ ಹೋ. ನೀವೀಗ ಮಕ್ಕಳು ತಂದೆಯನ್ನ ನೆನಪು ಮಾಡ್ತಾ ಇದ್ದೀರಿ. सुखधाम में जाएंगे तो बाप को याद नहीं करेंगे. अभी यहाँ है ही दुखधाम, सभी दुर्गति में है. ಬಾಬಾವರು ಹೇಳ್ತಿದ್ದರೆ, ಸುಖಧಾಮಕ್ಕೆ ಹೋದಾಗ ಯಾರೂ ಭಗವಂತನನ್ನ ತಂದೆಯನ್ನ ನೆನಪು ಮಾಡೋದಿಲ್ಲ. ಈ ಕಲಿಯುಗ ದುಃಖಧಾಮ, ಎಲ್ಲರೂ ದುರ್ಗತಿಯಲ್ಲಿ ಇದ್ದಾರೆ. नई दुनिया में भारत नया था, सुखधाम था, सूर्यवंशी चंद्रवंशी राज्य था. मनुष्यों को तो ये पता नहीं है कि लक्ष्मी नारायण और राधे कृष्ण का क्या कनेक्शन है. ಬಾಬಾವರು ಹೇಳ್ತಿದ್ದರೆ, ಹೊಸ ಪ್ರಪಂಚ ಇದ್ದಾಗ ಭಾರತವು ಹೊಸದಾಗಿತ್ತು, ಸುಖಧಾಮ ಇತ್ತು, ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಇತ್ತು. ಮನುಷ್ಯರಿಗೆ ಏನೂ ಗೊತ್ತಿಲ್ಲ. ಲಕ್ಷ್ಮೀ ನಾರಾಯಣ ಮತ್ತು ರಾಧೆ ಕೃಷ್ಣರಿಗೆ ಯಾವ ಸಂಬಂಧ ಎನ್ನುವುದು ಗೊತ್ತಿಲ್ಲ. वह राजकुमारी व राजकुमार अलग अलग राज्य के हैं. ऐसे नहीं कि दोनों ही आपस में भाई बहन हैं. वो अलग अपनी राजधानी में थी. श्री कृष्ण अपनी राजधानी का राजकुमार था. उनका स्वयंवर होता है तो लक्ष्मी नारायण बनते हैं. ರಾಧಾ ಕೃಷ್ಣ ಇಬ್ಬರು ಬೇರೆ ಬೇರೆ ರಾಜಧಾನಿಯಲ್ಲಿ ಇದ್ದರು. ಶ್ರೀಕೃಷ್ಣ ತನ್ನದೇ ರಾಜಧಾನಿಯಲ್ಲಿ ರಾಜಕುಮಾರ, ರಾಧೆ ತನ್ನದೇ ರಾಜಧಾನಿಯಲ್ಲಿ ರಾಜಕುಮಾರಿ. ಸ್ವಯಂವರ ಆದ ಮೇಲೆ ಈ ರಾಧಾಕೃಷ್ಣ ಲಕ್ಷ್ಮೀನಾರಾಯಣ ಆಗ್ತಾರೆ.
सत्युग में हर चीज सुख देने वाली है, कलियुग में हर चीज दुख देने वाली है. ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತುವು ಸಹ ಸುಖವನ್ನ ಕೊಡ್ತದೆ, ಕಲಿಯುಗದಲ್ಲಿ ಪ್ರತಿಯೊಂದು ವಸ್ತುವು ದುಃಖವನ್ನ ಕೊಡುವುದು. सत्युग में किसी की अकाले मृत्यु नहीं होती. सत्युगदल्लंतೂ अकाल मृत्यु एन्नुವ दुखवू ಇಲ್ಲ. तुम बच्चे जानते हो, हम अपने परमपिता परमात्मा बाप से सहज राजयोग सीखते हैं. नर से नारायण, नारी से लक्ष्मी बनने के लिए यह स्कूल है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಪರಮಪಿತ ಪರಮಾತ್ಮ ತಂದೆ ಮಕ್ಕಳಿಗೆ ಸಹಜ ರಾಜಯೋಗವನ್ನು ಕಲಿಸ್ಕೊಡ್ತಾರೆ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವಂತಹ ಸ್ಕೂಲ್ ಆಗಿದೆ. उन सत्संगों आदि में तो कोई एम ऑब्जेक्ट नहीं होती. वेद शास्त्र आदि सुनाते रहते हैं. बाप के द्वारा तुम इस मनुष्य सृष्टि चक्र को अब जान गए हो. बाप को ही नॉलेजफुल ब्लिसफुल रहम दिल कहा जाता है. गाते हैं, ओ बाबा आकर रहम करो. हेवनली गॉडफादर ही आकर हेवन स्थापन करते हैं संगम पर. ಬಾಬು ಅವರು ಹೇಳ್ತಿದ್ದಾರೆ, ಆ ಸತ್ಸಂಗಗಳಲ್ಲಿ ಕೇವಲ ವೇದ ಶಾಸ್ತ್ರ ಇತ್ಯಾದಿ ತಿಳಿಸ್ಕೊಡ್ತಾರೆ. ಆದರೆ ಇಲ್ಲಿ ಶಿವಬಾಬಾ ಸಂಗಮ ಯುಗದಲ್ಲಿ ತಂದೆ ನಮಗೆ ಮನುಷ್ಯ ಸೃಷ್ಟಿಯ ಚಕ್ರದ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಬಾಬನಿಗೆನೇ ಮಹಿಮೆ ಮಾಡಲಾಗ್ತದೆ. ಜ್ಞಾನ ಸಾಗರ, ದಯಾ ಸಾಗರ ಮತ್ತು ಆನಂದ ಸಾಗರ, ಪವಿತ್ರ ಸಾಗರ. ಪರಮಾತ್ಮನಿಗೆ ಭಕ್ತರು ಗಾಯನ ಮಾಡಿದರು, ಹೋ ಬಾಬಾ ಬಂದು ನಮ್ಮ ಮೇಲೆ ದಯೆ ತೋರಿಸುವಂತ. ಈಗ ಸ್ವರ್ಗದ ರಚಯಿತ ಗಾಡ್ ಫಾದರ್ ಬಂದು ಸ್ವರ್ಗವನ್ನು ಸಂಗಮದ ಯುಗದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹೆವೆನ್ ಮೇ ಬಹುತ್ ಥೋಡೆ ಮನುಷ್ಯ ಹೋತೆ ಹೇ. ಬಾಬಾ ಅವರು ಹೇಳ್ತಿದ್ದಾರೆ, ಸ್ವರ್ಗದಲ್ಲಿ ಬಹಳ ಜನಸಂಖ್ಯೆ ಕಡಿಮೆ ಇರ್ತದೆ. ಬಾಕಿ ಇತನೇ ಸಭಿ ಕಹಾ ಜಾಯೇಗೆ. ಆದ ಮೇಲೆ ಇಷ್ಟೊಂದು ದೊಡ್ಡದಾದ ವಿಶ್ವದಲ್ಲಿ ಎಲ್ಲ ಮನುಷ್ಯಾತ್ಮರು ಎಲ್ಲಿ ಹೋಗ್ತಾರೆ? बाप सभी को मुक्ति धाम में ले जाते हैं. ತಂದೆ ಶಿವಬಾಬಾ ಎಲ್ಲರನ್ನೂ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸ್ವರ್ಗ ಮೇ ಸಿರ್ಫ್ ಭಾರತ್ ही था, फिर भी भारत ही रहेगा. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಸ್ವರ್ಗದಲ್ಲಿ ಕೇವಲ ಭಾರತ ದೇಶ ಮಾತ್ರ ಇರ್ತದೆ, ಪುನಃ ಭಾರತವೇ ಇರುವುದು. ಭಾರತ ಸಚಖಂಡ್ यहाँ गाया हुआ है, अभी तो भारत कंगाल बन गया है. ಬಾಬಾ ಅವರು ಹೇಳ್ತಿದ್ದಾರೆ, ಭಾರತ ಸತ್ಯಖಂಡ ಆಗಿತ್ತು, ಈಗಂತೂ ಭಾರತ ಕಂಗಾಲಾಗಿದೆ. ಪೈಸೆ ಪೈಸೆ ಕೆಲಿಯೇ ಭೀಕ್ ಮಾಂಗತೆ रहते हैं. ಹಣಕ್ಕೋಸ್ಕರ ಭಿಕ್ಷೆಯನ್ನು ಬೇಡಬೇಕಾಗ್ತದೆ. ಭಾರತ್ ಹೀರೆ ಜೈಸಾ ತಾ, ಅಬ್ ಕೌಡಿ ಮಿಸಲ್ ಹೇ. ಭಾರತ ವಜ್ರ ಸಮಾನ ಸಿರಿ ಸಂಪತ್ಭರಿತ ಇತ್ತು, ಈಗ ಹಣಕ್ಕೆ ಭಿಕ್ಷೆ ಬೇಡಬೇಕಾಗಿದೆ. ಕೌಡೆ ಸಮಾನ ಭಾರತ ಆಗಿದೆ. यह ड्रामा के राज को समझना है. ಇದು ಸಹ ಈ ಡ್ರಾಮಾದ ರಹಸ್ಯ ತಿಳ್ಕೊಳ್ಬೇಕಾಗಿದೆ. तो रचयिता बाप को और उनकी रचना के आदि मध्य अंत को जानते हो. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನೀವೀಗ ರಚಯಿತ ಶಿವಬಾಬನನ್ನ ಮತ್ತು ಭಗವಂತನ ರಚನೆ ಆದಿ ಮಧ್ಯ ಅಂತ್ಯ ಎಲ್ಲವನ್ನೂ ತಿಳ್ಕೊಂಡಿದ್ದೀರಿ. मनुष्य गाते भी है वंदे मातरम, परंतु वंदना पवित्रता की ही की जाती है. परमात्मा ही आकर वंदे मातरम कहना शुरू करते हैं. शिव बाबा ने ही आकर कहा है, नारी स्वर्ग का द्वार है, शक्ति सेना है ना. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಮನುಷ್ಯರು ಗಾಯನ ಮಾಡ್ತಾರೆ ವಂದೇ ಮಾತರಂ ಅಂಥೇಳಿ, ಆದರೆ ವಂದನ ಪವಿತ್ರತೆಗೆ ಹೇಳಲಾಗ್ತದೆ. ಪರಮಾತ್ಮ ಬಂದು ಈಗ ವಂದೇ ಮಾತರಂ ಎಂದು ಹೇಳುವುದನ್ನು ಪ್ರಾರಂಭ ಮಾಡಿದ್ದಾರೆ. ಶಿವಬಾಬನೇ ಬಂದು ತಿಳಿಸ್ಕೊಡ್ತಾ ಇದ್ದಾರೆ, ನಾರಿ ಸ್ವರ್ಗಕ್ಕೆ ದಾರಿ, ಶಕ್ತಿ ಸೇನೆ ಆಗಿದೆ. ये स्वर्ग का राज्य दिलाने वाली है, जिसको ही वर्ल्ड ऑलमाइटी अथॉरिटी राज्य कहा जाता है. ಬಾಬು ಹೇಳ್ತಿದ್ದಾರೆ, ನಾರಿ ಸ್ವರ್ಗದ ದ್ವಾರ, ಶಕ್ತಿ ಸೇನೆ ಇವರೇ ಈಗ ಸ್ವರ್ಗದ ರಾಜ್ಯವನ್ನು ಕೊಡಿಸುವಂಥವ್ರು. ಅವ್ರ ಮುಖಾಂತರ ಬಾಬಾ ಕೊಡಿಸ್ತಾರೆ. ಅವ್ರಿಗೇನೆ ಪರಮಾತ್ಮ वर्ल्ड ऑलमाइटी अथॉरिटी राज्य ಅಂತ ಹೇಳಲಾಗ್ತದೆ. तुम शक्तियों ने स्वराज्य स्थापन किया था, अब फिर से स्थापन हो रहा है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನೀವೇ ಶಕ್ತಿಯರು, ಸ್ವರಾಜ್ಯವನ್ನ ಸ್ಥಾಪನೆ ಮಾಡಿದ್ರಿ, ಈಗ ಪುನಃ ಸ್ಥಾಪನೆ ಮಾಡ್ತಾ ಇದ್ದೀರಿ.
ರಾಮ ರಾಜ್ಯ ಕಹಾ ಜಾತಾ ಹೇ ಸತ್ಯುಗ್ ಕೋ, ಸತ್ಯಯುಗಕ್ಕೆ ರಾಮ ರಾಜ್ಯ ಅಂತ ಮಹಿಮೆ ಮಾಡಲಾಗ್ತದೆ. ಅಭಿ ಭಿ कहते हैं ರಾಮ ರಾಜ್ಯ ಹೋ, ಪರಂತು ವೋ ಕೊಯಿ ಮನುಷ್ಯ ತೋ ಕರ್ ನ ಸಕೆ. ಸತ್ಯುಗಕ್ಕೆ ರಾಮರಾಜ್ಯ ಅಂತ ಮಹಿಮೆ ಮಾಡಲಾಗ್ತದೆ, ಆದರೆ ಮನುಷ್ಯರು ರಾಮರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. इनकॉर्पोरियल गॉडफादर ही आकर पढ़ाते हैं, उनको भी जरूर शरीर चाहिए, जरूर ब्रह्म तन में आना पड़े. ಶಿವಬಾಬಾ ಈಗ ನಿರಾಕಾರ ತಂದೆ ಬಂದು ಓದಿಸ್ತಾ ಇದ್ದಾರೆ ಮತ್ತು ಶರೀರ ಬೇಕಾಗ್ತದೆ, ಅದಕ್ಕೋಸ್ಕರ ಬ್ರಹ್ಮನ ತನುವಿನಲ್ಲೇ ಬಂದು ಓದಿಸ್ತೀನಿ. ಶಿವಬಾಬಾ ತೋ ತುಮ್ ಸಬ್ ಆತ್ಮಾओं का बाप है, प्रजापिता भी गाया हुआ है, ಪಿತಾ ತೋ ಬಾಪ್ ಟೆಹರಾನ. ಶಿವಬಾಬಾ ನೀವೆಲ್ಲ ಆತ್ಮಗಳ ತಂದೆ ಆಗಿದ್ದಾರೆ, ಪ್ರಜಾಪಿತ ಅಂತ ಗಾಯನ ಮಾಡಲಾಗ್ತದೆ, ತಂದೆ ಪಿತಾ ಆಗಿದ್ದಾರೆ. बाप को ब्रह्मा को ग्रेट ग्रेट ग्रैंड फादर कहा जाता है. आदि देवा और आदि देवी दोनों बैठे हैं, तपस्या कर रहे हैं. तुम भी तपस्या कर रहे हो. यह है राजयोग, सन्यासियों का है हठयोग. ಬಾಬು ತಿಳಿಸ್ಕೊಡ್ತಿದ್ದಾರೆ, ಬ್ರಹ್ಮ ತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳಲಾಗ್ತದೆ. ಆದಿದೇವ ಆದಿದೇವಿ ಮಮ್ಮ ಮತ್ತು ಬಾಬಾ ತಪಸ್ಸನ್ನೇ ಮಾಡ್ತಾ ಇದ್ದಾರೆ, ನೀವು ಸಹ ತಪಸ್ಸನ್ನು ಮಾಡ್ತಾ ಇದ್ದೀರಿ. ಇದಾಗಿದೆ ರಾಜಯೋಗ. ಸನ್ಯಾಸಿಗಳದು ಹಠಯೋಗ ಆಗಿದೆ. ವ ಕಬಿ ರಾಜಯೋಗ ಸಿಕ್ಲಾ ನಹಿ ಸಕ್ತೆ. ಸನ್ಯಾಸಿಗಳು ಹಠಯೋಗಿಗಳು ಎಂದು ರಾಜಯೋಗವನ್ನು ಕಲಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. गीता आदि जो भी शास्त्र है वह सब है भक्ति मार्ग की सामग्री. ಭಗವದ್ಗೀತೆ ಇತ್ಯಾದಿ ಅದು ಓದ್ತಾರೆ, ಆದರೆ ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿ. ಪढ़ते आए हैं परंतु तमो प्रधान बन गए हैं. ಭಗವದ್ಗೀತೆನ ಓದ್ತಾ ಬಂದು ಆದರೆ ತಮೋ ಪ್ರಧಾನ ಆಗ್ಬಿಟ್ರು. यह वही महाभारत लड़ाई है जिससे विनाश होना है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಇದು ಅದೇ ಮಹಾಭಾರತದ ಯುದ್ಧ ಆಗಿದೆ, ವಿನಾಶ ಸಮ್ಮುಖದಲ್ಲಿ ನಿಂತಿದೆ. ಸೈನ್ಸ್ ಕೊಯಿ ವೇದೋ ಮೇ ನಹಿ ಹೈ. ಬಾಬಾ ಅವರು ಹೇಳ್ತಿದ್ದಾರೆ, ವಿಜ್ಞಾನದ ಮಾತು ವೇದಗಳಲ್ಲಿ ಇಲ್ಲ. ಉನ್ಮೇ ತೋ ಜ್ಞಾನ ಕಿ ಬಾತೆ ಹೈ. ಯಹ ಸೈನ್ಸ್ ಬುದ್ಧಿ ಕಾ ಚಮತ್ಕಾರ ಹೈ, ಜೋ ಇನ್ವೆನ್ಷನ್ ನಿಕಾಲ್ತೆ रहते हैं. ವಿಮಾನ ಆದಿ ಬನಾತೆ हैं ಸುಖ के लिए. ಈ ವಿಜ್ಞಾನ ಇದು ವಿಜ್ಞಾನದ ಚಮತ್ಕಾರ. ಇದರಿಂದ ಹೊಸ ಹೊಸ ಸಂಶೋಧನೆ ಮಾಡ್ತದೆ, ವಿಮಾನ ಇತ್ಯಾದಿ ಸುಖಕ್ಕೋಸ್ಕರ ನಿರ್ಮಾಣ ಮಾಡ್ತದೆ ವಿಜ್ಞಾನ. ಫಿರ್ ಪಿಛಾಡಿ ಮೇ ಇನ್ಕೆ ದ್ವಾರ ಹಿ ವಿನಾಶ ಹೋತೆ ಹೈ. ಆದರೆ ಅಂತ್ಯದಲ್ಲಿ ಈ ವಿಜ್ಞಾನದ ಸಂಶೋಧನೆ ವಿಮಾನದ ಮುಖಾಂತರ ಸುಖಕ್ಕೆ ಅಂತ ಮಾಡಿದ್ದು, ಈಗ ಅದರಿಂದಲೇ ವಿನಾಶ ಆಗ್ತದೆ. ಯಹ ಸುಖ ಕಾ ಹುನರ್ भारत में रह जाएगा, दुख का हुनर मारने आदि का खलास हो जाएगा. साइंस का अकल चलाता है. ये बॉम्ब्स आदि कल्प पहले भी बने थे. पति दुनिया का विनाश, फिर नई दुनिया की स्थापना होनी है. ಬಾಬು ತಿಳಿಸ್ಕೊಡ್ತಿದ್ದಾರೆ, ಭಾರತದಲ್ಲೇ ಮೊದಲು ಸುಖ ಇತ್ತು, ಈಗ ದುಃಖ ಆಗಿದೆ. ವಿಜ್ಞಾನ ನಡೀತಾ ಇದೆ, ವಿಜ್ಞಾನದ ಮುಖಾಂತರ ಹೊಸ ಹೊಸ ಬಾಂಬ್ಸ್ಗಳನ್ನು ಕಲ್ಪದ ಹಿಂದೆನೂ ತಯಾರು ಮಾಡಿದ್ದು. ಪತಿತ ಪ್ರಪಂಚದ ವಿನಾಶ ಆಗಿತ್ತು, ಈಗ ಹೊಸ ಪ್ರಪಂಚದ ಸ್ಥಾಪನೆ ಆಗ್ತದೆ. बाप कहते ही तुमने 84 जन्म पूरे किए हैं, अब इस देह का अहंकार छोड़ मुझ बाप को याद करो, तो याद की योग अग्नि से विकर्म विनाश होंगे. ಬಾಬು ತಿಳಿಸ್ಕೊಡ್ತಿದ್ದಾರೆ, ನೀವು ಮಕ್ಕಳು 84 ಜನ್ಮ ಪೂರ್ಣ ಮಾಡಿದ್ದೀರಿ. ಈಗ ಈ ದೇಹದ ಅಹಂಕಾರವನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ. ಯಾದಕಿ ಯೋಗ ಅಗ್ನಿಯಿಂದಲೇ ವಿಕರ್ಮ ವಿನಾಶ ಆಗ್ತದೆ. ರಾವಣನೇ ತುಮ್ಸೆ ಬಹುತ್ ವಿಕರ್ಮ ಕರಾಯೆ ಹೈ, ಪಾವನ್ ಬನನೆ ಕಾ ತೋ ಏಕಿ ಉಪಾಯ ಹೈ. ರಾವಣ ಬಹಳಷ್ಟು ವಿಕರ್ಮವನ್ನು ಮಾಡಿಸಿದಾನೆ, ಪಾವನ ಆಗುವುದಕ್ಕೆ ಒಂದೇ ಒಂದು ಉಪಾಯ. ತುಮ್ ಆತ್ಮ ತೋ ಹೋ ಹಿ, कहते भी हो मैं आत्मा, ऐसे नहीं कहेंगे मैं परमात्मा हूँ. ನೀವೆಲ್ಲರೂ ಆತ್ಮಗಳು, ಆತ್ಮ ನಾವು ಅಂತ ಹೇಳ್ತೀರಿ,
ಆದರೆ ನಾವೇ ಪರಮಾತ್ಮ ಅಂತ ಹೇಳೋದಿಲ್ಲ. कहते हो ಮೇರಿ ಆತ್ಮ ಕೋ ರಂಜ ನಾರಾಜ ಮತ ಕರೋ. ಈ ರೀತಿ ಹೇಳ್ತಿರ್ತಾನೆ, ನನ್ನ ಆತ್ಮಕ್ಕೆ ಸಿಟ್ಟು ಬರೆಸ್ಬೇಡ. आत्मा सो परमात्मा कहना ये तो बहुत बड़ी भूल है. अभी है तमो प्रधान व्यभिचारी भक्ति. ಬಾಬು ಅವರು ಹೇಳ್ತಿದ್ದಾರೆ, ಆತ್ಮನೇ ಪರಮಾತ್ಮ ಅಂತ ಹೇಳೋದಿಲ್ಲ. ಏನಂತ ಹೇಳಲಾಗ್ತದೆ? ನನ್ನ ಆತ್ಮಕ್ಕೆ ಸಿಟ್ಟು ಬರೆಸಬೇಡಿ ಅಂತ ಹೇಳಲಾಗ್ತದೆ. ಆತ್ಮ ಸೋ ಪರಮಾತ್ಮ ಕೇನ ಎತ್ತೋ ಬಹುತ್ ಬಡಿ ಭೂಲ್ ಹೇ. ಆತ್ಮನೇ ಪರಮಾತ್ಮ ಅಂತ ಹೇಳುವುದು ಇದು ದೊಡ್ಡ ತಪ್ಪು. ಅಭಿಹೇ ತಮೋಪ್ರಧಾನ್ ವ್ಯಭಿಚಾರಿ ಭಕ್ತಿ. ಈಗಂತೂ ಕಲಿಯುಗದಲ್ಲಿ ತಮೋಪ್ರಧಾನವಾದ ವ್ಯಭಿಚಾರಿ ಭಕ್ತಿ. ಜೋ ಆಯಾ ಉನ್ಕೋ ಬೈಟು ಪೂಜತೆ ಹೇ. ಯಾರು ಸಿಗ್ತಾರೆ ಎಲ್ಲವನ್ನೂ ಪೂಜೆ ಮಾಡ್ತಾರೆ. अव्यभिचारी एक की याद को कहा जाता है. अब व्यभिचारी भक्ति का भी अंत होना है. ಅವ್ಯಭಿಚಾರಿ ಭಕ್ತಿ ಕೇವಲ ಒಬ್ಬ ತಂದೆಗೆ ಮಹಿಮೆ ಮಾಡಲಾಗ್ತದೆ. ಈಗ ವ್ಯಭಿಚಾರಿ ಭಕ್ತಿಯ ಅಂತ್ಯ ಆಗ್ತದೆ. ಬಾಪ್ ಆಕರ್ ಬೇಹದ್ ಕಾ ವಸಾ ದೇತಾ ಹೇ. ಬಾಬನೇ ಬಂದು ಈಗ ಬೇಹದ್ದಿನ ಆಸ್ತಿಯನ್ನ ಕೊಡ್ತಾ ಇದ್ದಾರೆ. सभी को सुख देने वाला एक बाप है, दूसरा ना कोई. ಇಡೀ ಜಗತ್ತಿನ ಸರ್ವ ಆತ್ಮಗಳಿಗೆ ಸುಖ ಕೊಡುವಂಥದ್ದು ಕೇವಲ ಒಬ್ಬ ತಂದೆನೇ ಆಗಿದೆ ಹೊರತು ಮತ್ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. बाप कहते हैं मुझे एक के साथ बुद्धियोग जोड़ने से ही अंतमति सोगति हो जाएगी. ಬಾಬು ತಿಳಿಸ್ಕೊಡ್ತಾ ಇದ್ದಾರೆ, ನನ್ನೊಬ್ಬ ತಂದೆಯ ಜೊತೆಯಲ್ಲಿಯೇ ನಿಮ್ಮ ಬುದ್ಧಿಯೋಗವನ್ನು ಜೋಡಿಸಿ, ಆಗ ಅಂತಮತಿ ಸೋಗತಿ ಆಗುವುದು. ಮೈ ಹೂ ಹಿ ಸ್ವರ್ಗ ಕಾ ರಚೇತಾ, ಯಹ ಕಾಂಟೋ ಕಿ ದುನಿಯಾ ಹೇ. ಬಾಬಾ ಸ್ವರ್ಗದ ರಚೇತ. ಈಗ ಇದು ಮುಳ್ಳಿನ ಪ್ರಪಂಚ. ಏಕ್ ದೋ ಮೇ ಲಡ್ತೆ ಜಗಡ್ತೆ रहते हैं. ಅಭಿ ಯಹ ಪುರಾನಿ ದುನಿಯಾ ಬದಲ್ ರಹಿ ಹೈ. ಬಾಬು ಅವರು ಹೇಳ್ತಿದ್ದಾರೆ, ಈ ಕಲಿಯುಗದ ಮುಳ್ಳಿನ ಪ್ರಪಂಚ. ಒಬ್ರಿಗೊಬ್ರು ಜಗಳ ಮಾಡ್ತಾನೆ ಇರ್ತಾರೆ, ಮುಳ್ಳುಗಳು ಚುಸ್ತಾನೆ ಇರ್ತಾರೆ. ಈಗ ಪುರಾನಿ ದುನಿಯಾ ಬದಲ್ ರಹಿ ಹೈ. ಜ್ಞಾನ ಅಮೃತ ಕಾ ಕಲಶ್ ಮಾತಾओं पर रखते हैं, यह है ನಾಲೆಜ್. ಬಾಬು ಅವರು ಹೇಳ್ತಿದ್ದಾರೆ, ಜ್ಞಾನ ಅಮೃತದ ಕಲಶವನ್ನ ಮಾತೆಯರಿಗೇನೆ ಕೊಡ್ತಾರೆ ಬಾಬಾ. ಇದು ಜ್ಞಾನ ಆಗಿದೆ. परंतु विश्व की भेंट में अमृत कहा जाता है. ಬಾಬಾ ಕೊಡುವಂಥದ್ದು ನಾಲೆಜ್, ಜ್ಞಾನ. ಆದರೆ ಕಲಿಯುಗದ ವಿಷಯ ವಿಕಾರಗಳಿಗೆ ಹೋಲಿಸಿದಾಗ ಈ ಜ್ಞಾನ ಅಮೃತ ಆಗಿದೆ. ಕಹಾ ಭಿ ಜಾತಾ ಹೇ ಅಮೃತ छोड़ विष खाए को खाए. श्रीमत से ही तुम श्रेष्ठ बनेंगे. परमपिता परमात्मा अक्षर श्रीमत देते हैं. श्री कृष्ण भी श्रीमत से ऐसा बना है, यह समझने की बातें हैं. इस सारी पुरानी दुनिया को भूल एक बाप को याद करना है. बलिहार भी अभी जाना होता है. इनको ही जीते जी मरना कहा जाता है. ಈಗ ಹಳೆ ಪ್ರಪಂಚವನ್ನು ಮರೆತು ಒಬ್ಬ ತಂದೆಯನ್ನೇ ನೆನಪು ಮಾಡಿ ಬಲಿಹಾರಿನೋ ಭಗವಂತನಿಗೆ ಈ ಸಂಗಮ ಯುಗದಲ್ಲಿ ಆಗುವಂಥದ್ದು. ಈ ಸಂಗಮ ಯುಗದಲ್ಲಿ ಜೀತೆ ಜೀವನ ಬದುಕಿದ್ದು ಸತ್ತಂತೆ. ಹಳೆ ಪ್ರಪಂಚದಿಂದ ದೂರ ಆಗಿ ಭಕ್ತಿ ಮಾರ್ಗ ಕಿ ಬಾತೆ ಅಲಗ್ ಹೈ, ವಹ ಹೈ ಭಕ್ತಿ ಕಲ್ಟ್. ಭಕ್ತಿ के तो ढेर गुरु है, परंतु सदगति दाता एक ही निराकार परमपिता परमात्ಮ है. ಭಕ್ತಿ ಮಾರ್ಗದಲ್ಲಿ ಅನೇಕ ಗುರುಗಳನ್ನು ಇಟ್ಕೊಳ್ತಾರೆ. ಆದರೆ ಈ ಸದ್ಗತಿ ದಾತ ಒಬ್ಬರೇ ನಿರಾಕಾರ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಸಾಕಾರ ಮನುಷ್ಯ ಕಿ ಸದ್ಗತಿ ಕರ್ ನಹಿ ಸಕ್ತೆ. ಕೇವಲ ನಿರಾಕಾರ ತಂದೆ ಒಬ್ಬರೇ ನಮಗೆ ಸದ್ಗತಿ ಕೊಡೋದಕ್ಕೆ ಸಾಧ್ಯ. ಸಾಕಾರ ದೇಹಧಾರಿ ಮನುಷ್ಯಗಳು ಇನ್ನುಳಿದ ಮನುಷ್ಯರಿಗೆ ಸದ್ಗತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. सदा के लिए सुख दे नहीं सकते. सदा सुख देने वाला बाप है. ಸದಾ ಕಾಲದ ಸುಖವನ್ನು ಕಲಿಯುಗದ ಮನುಷ್ಯರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸದಾ ಸುಖವನ್ನು ಕೊಡುವಂಥದ್ದು ಒಬ್ಬರೇ ತಂದೆ ಆಗಿದ್ದಾರೆ. ಯಹ ಪಾಠಶಾಲಾ ಹೇ,
ಏಮ್ ಆಬ್ಜೆಕ್ಟ್ ಬಿ ಬಾಪ ಬದಲಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಇದು ಪಾಠಶಾಲೆಯಾಗಿದೆ. ಗುರಿ ಉದ್ದೇಶವನ್ನು ಸಹ ತಂದೆನೇ ತಿಳಿಸ್ಕೊಡ್ತಾರೆ. कहते हैं तुमको स्वर्ग के सुख का वस्सा मिलेगा, बाकी सब मुक्ति धाम में चले जाएंगे. ಏನಂತ ಹೇಳಲಾಗ್ತದೆ? ನಿಮಗೆ ಮಾತ್ರ ಸ್ವರ್ಗದ ಸುಖದ ಆಸ್ತಿ ಸಿಗ್ತದೆ, ಇನ್ನುಳಿದ ಆತ್ಮಗಳು ಮುಕ್ತಿಧಾಮಕ್ಕೆ ಹೋಗ್ತಾರೆ. ಶಾಂತಿಧಾಮ್, ಸುಖಧಾಮ್ और यह है दुखधाम. यह चक्र फिरता रहता है, इसको सुदर्शन चक्र कहा जाता है. ಬಾಬೋರು ಹೇಳ್ತಿದ್ದಾರೆ ಶಾಂತಿಧಾಮ, ಸುಖಧಾಮ ಮತ್ತು ಈ ಕಲಿಯುಗ ದುಃಖಧಾಮ. ಈ ಚಕ್ರ ಸುತ್ತನೇ ಇರ್ತದೆ. इसको सुदर्शन चक्र ಅಂತ ಹೇಳಲಾಗ್ತದೆ. इस ड्रामा के चक्र से कोई छूट नहीं सकता है. ಈ ಡ್ರಾಮಾದಲ್ಲಿ ಎಲ್ಲ ಪಾತ್ರಧಾರಿಗಳು ಪಾತ್ರ ಮಾಡ್ತಾನೆ ಇರಲೇಬೇಕು, ಪುನರಾವರ್ತನೆ ಆಗ್ತದೆ. ಯಾರೂ ಸಹ ಈ ಡ್ರಾಮಾದ ಚಕ್ರದಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ. बना बनाया विनाशी पाठ है हर एक का. बाप तुमको पढ़ाकर मनुष्य से देवता बना रहे हैं. ಬಾಬು ಹೇಳ್ತಾರೆ ಈ ನಾಟಕ ಅವಿನಾಶಿ ನಾಟಕ, ಮಾಡಲ್ಪಟ್ಟಂತ ನಾಟಕ. ಎಲ್ಲರದ್ದು ಅವಿನಾಶಿ ಪಾಠ ಇದೆ. ಯಾರೂ ಈ ಡ್ರಾಮಾದ ಚಕ್ರದಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಅವಿನಾಶಿ ಪಾಠ. बाप तुमको पढ़ाकर मनुष्य से देवता बना रहे हैं. फिर जितना जो पढ़ेंगे तो कोई राजा बनेंगे, कोई प्रजा बनेंगे. सूर्यवंशी डायनेस्टी है ना. सत्युग में सूर्यवंशी थे तो और कोई नहीं थे. भारत खंड ही ऊंच थे, ऊंच सच खंड था. अब झूठ खंड बना है, इसको रौरव नरक कहा जाता है. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಈಗ ಮನುಷ್ಯರಿಂದ ದೇವತೆಗಳಾಗುವಂಥ ಜ್ಞಾನ, ವಿದ್ಯೆ, ನಾಲೆಜನ್ನು ಓದಿಸ್ತಾ ಇದ್ದಾರೆ. ಯಾರು ಎಷ್ಟು ಓದ್ತಾರೆ ಅವರು ರಾಜ ಆಗ್ಬೋದು ಅಥವಾ ಪ್ರಜೆ ಆಗ್ಬೋದು. ಪಡೆಂಗೆ ಸೂರ್ಯವಂಶಿ ಒಂದು ಪೂರ್ಣ ಡೈನಾಸ್ಟಿ ರಾಜಧಾನಿನೇ ಇರ್ತದೆ. ಸತ್ಯುಗದಲ್ಲಿ ಸೂರ್ಯವಂಶಿ ಇತ್ತು, ಆಗ ಇನ್ಯಾರೂ ಇರಲಿಲ್ಲ. ಭಾರತ ಖಂಡವೇ ಶ್ರೇಷ್ಠ ಸತ್ಯ ಖಂಡ ಆಗಿತ್ತು. ಈಗಂತೂ ಜೂಟು ಖಂಡ ಬನಾ ಹೇ, ಇಸ್ಕೋ ರೌರವ ನರಕ ಕಹಾ ಜಾತಾ ಹೇ. ಈಗ ಸುಳ್ಳು ಖಂಡ, ರೌರವ ನರಕ ಅಂತ ಹೇಳಲಾಗ್ತದೆ. पैसे के लिए कितनी मारा मारी होती है, वहाँ तो कोई अप्राप्त वस्तु नहीं रहती जिसकी प्राप्ति के लिए कोई पाप करना पड़े. ಬಾಬು ಹೇಳ್ತಿದ್ದಾರೆ ಹಣಕ್ಕೋಸ್ಕರ ಎಷ್ಟು ದೊಡ್ಡ ಮಾರಾಮಾರಿ ಆಗ್ತದೆ. ಸತ್ಯುಗದಲ್ಲಿ ಯಾವುದೇ ಅಪ್ರಾಪ್ತ ವಸ್ತು ಇಲ್ಲ. ಪ್ರಾಪ್ತಿಯನ್ನು ಮಾಡ್ಕೊಳ್ಳೋದಕ್ಕೆ ಯಾವುದೇ ಪಾಪವನ್ನು ಸತ್ಯುಗದಲ್ಲಿ ಮಾಡುವ ಅವಶ್ಯಕತೆ ಇಲ್ಲ. बाप ही इस भ्रष्टाचारी दुनिया को श्रेष्ठाचारी बना रहे हैं इन माताओं द्वारा. इन्हों को बाप वंदे मातरम कहते हैं. सन्यासी नहीं कहते वंदे मातरम. उनका है हद का सन्यास, यहाँ है बेहद का सन्यास. ಬಾಬು ಹೇಳ್ತಿದ್ದಾರೆ ಅಪ್ರಾಪ್ತ ವಸ್ತುಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಪಾಪ ಮಾಡ್ತಾರೆ. ಬಾಬಾ ಈಗ ಈ ಭ್ರಷ್ಟಾಚಾರಿ ಪ್ರಪಂಚವನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡ್ತಾ ಇದ್ದಾರೆ ಈ ಮಾತೆಯರ ಮುಖಾಂತರ. ಆದ್ದರಿಂದ ಸ್ವಯಂ ಬಾಬನೇ ಈಗ ಒಂದೇ ಮಾತರಂ ಅಂತ ಹೇಳ್ತಾರೆ. ಸನ್ಯಾಸಿಗಳಿಗಂತೂ ಮಾತೆಯರಿಗೆ ಗೌರವ ಕೊಡೋದಿಲ್ಲ. ಸನ್ಯಾಸಿಗಳು ಒಂದೇ ಮಾತರಂ ಅಂತ ಹೇಳೋದಿಲ್ಲ. ಆ ಲೌಕಿಕ ಸನ್ಯಾಸಿಗಳು ಹದ್ದಿನ ಸನ್ಯಾಸ, ಇದಾಗಿದೆ ಬೇಹದ್ದಿನ ಸನ್ಯಾಸ. सारी दुनिया का बुद्धि से ಸನ್ಯಾಸ करना है. ಇಡೀ ಪ್ರಪಂಚವನ್ನೇ ಬುದ್ಧಿಯಿಂದ ಸನ್ಯಾಸ ಮಾಡಬೇಕು. ಸಂಗಮ ಯುಗದಲ್ಲಿ ಬೇಹದ್ದಿನ ಸನ್ಯಾಸ. शांतिधाम सुखधाम को याद करना है, दुखधाम का भूल जाना है. बाप का यह फरमान है. ಬಾಬನ ಆಜ್ಞೆ ಆಗಿದೆ, ಶಾಂತಿಧಾಮವನ್ನು ನೆನಪು ಮಾಡಿ, ಸುಖಧಾಮವನ್ನು ನೆನಪು ಮಾಡಿ, ದುಃಖಧಾಮವನ್ನು ಮರ್ತು ಬಿಡಿ. ಇದು ಬಾಬನ ಆಜ್ಞೆ. बाप आत्माओं को समझाते हैं, तुम इन कानों से सुनते हो. शिव बाबा इन आर्गन्स द्वारा तुमको समझाते हैं. वह है ज्ञान सागर.
या कोई साधु संत महात्मा नहीं है. अच्छा, ಓಂ ಶಾಂತಿ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಬಾಬನ ಆಜ್ಞೆ ಶಾಂತಿಧಾಮವನ್ನು ಸುಖಧಾಮವನ್ನು ನೆನಪು ಮಾಡಿ ಬಾಬಾ ಆತ್ಮಗಳಿಗೇನೆ ತಿಳಿಸ್ಕೊಡ್ತಿದ್ದಾರೆ. ಈ ಕಿವಿಗಳಿಂದ ನೀವು ಕೇಳ್ತಾ ಇದ್ದೀರಿ. ಶಿವ ಬಾಬಾ ಈ ಬ್ರಹ್ಮನ ಕರ್ಮೇಂದ್ರಗಳ ಮುಖಾಂತರ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಶಿವ ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ಇಲ್ಲಿ ಯಾವುದೇ ಸಾಧು ಸಂತ ಮಹಾತ್ಮರು ಇಲ್ಲ. अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग, नमस्ते. दाना के लिए मुख्य सार, बाप का पूरा बलिहार जाना है. देह का अहंकार छोड़ योग अग्नि से विकर्म विनाश करने हैं. ಬಾಪನಿಗೆ ಪೂರ್ಣ ರೀತಿ ಬಲಿಹಾರಿ ಆಗಬೇಕು. ದೇಹದ ಅಹಂಕಾರವನ್ನು ಬಿಟ್ಟು ಯೋಗ ಅಗ್ನಿಯಿಂದ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಿ. बाप पर पूरा बलिहार जाना है. देह का अहंकार छोड़ योग अग्नि से विकर्म विनाश करने हैं. ಎರಡನೇ ಪಾಯಿಂಟು, एम ऑब्जेक्ट को बुद्धि में रखकर पढ़ाई करनी है. बने बनाए ड्रामा को बुद्धि में रखकर स्वदर्शन चक्रधारी बनना है. ಗುರಿ ಉದ್ದೇಶವನ್ನು ನಮ್ಮ ಬುದ್ಧಿಯಲ್ಲಿ ಇಟ್ಟುಕೊಂಡು ಈ ಶಿಕ್ಷಣವನ್ನು ಓದಬೇಕು. ಮಾಡಲ್ಪಟ್ಟಂತಹ ನಾಟಕವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಿ, ಸ್ವದರ್ಶನ ಚಕ್ರಧಾರಿಗಳು ಆಗಿ. अच्छा, वरदान, सदा उमंग उत्साह के पंखों द्वारा उड़ती कला में उड़ने वाले श्रेष्ठ आत्मा भव. सदा उमंग उत्साह के पंखों द्वारा उड़ती कला में उड़ने वाली श्रेष्ठ आत्मा भव. ಸದಾ ಉಮಂಗ ಉತ್ಸಾಹದ ರೆಕ್ಕೆಗಳ ಮುಖಾಂತರ ಹಾರುವ ಕಡೆಯಲ್ಲಿ ಸದಾ ಹಾರುತ್ತಾ ಇರುವಂತ ಶ್ರೇಷ್ಠ ಆತ್ಮ ಭವ. ज्ञान योग के साथ साथ हर समय हर कर्म में हर दिन नया उमंग उत्साह बना रहे, यही उड़ती कला का आधार है. ಜ್ಞಾನ ಯೋಗದ ಜೊತೆಗೆ ಪ್ರತಿ ಸೆಕೆಂಡು, ಪ್ರತಿ ಸಮಯ, ಪ್ರತಿ ಕರ್ಮದಲ್ಲಿ ಪ್ರತಿದಿನ ಹೊಸ ಉಮಂಗ ಉತ್ಸಾಹವನ್ನು ಮಾಡಿಕೊಳ್ಳಿ. ಇದೇ ಉಡ್ತಿ ಕಲಾದ ಆಧಾರ. कैसा भी कार्य हो, चाहे सफाई का हो, बर्तन मांजने का हो, साधारण कर्म हो, उसमें भी उमंग उत्साह ನ್ಯಾಚುರಲ್ और ನಿರಂತರ हो. ಎಂಥದೇ ಕಾರ್ಯ ಇರ್ಬೋದು, ಸ್ವಚ್ಛ ಮಾಡುವಂಥದ್ದು, ಪಾತ್ರೆ ತೊಳೆಯುವಂಥದ್ದು, ಸಾಧಾರಣ ಕರ್ಮನೋ, ಎಲ್ಲ ಕರ್ಮದಲ್ಲೂ ಸಹ ಉಮಂಗ ಉತ್ಸಾಹ ನ್ಯಾಚುರಲ್ ಆಗಿರಬೇಕು ಮತ್ತು ನಿರಂತರವಾಗಿರಬೇಕು. उड़ती कला वाली श्रेष्ठ आत्मा उमंग उत्साह के पंखों से सदा उड़ती रहेगी. वह कभी कंफ्यूज नहीं होगी. छोटी मोटी बातों में तक कर रुकेंगे नहीं. ಹಾರುವ ಕಲೆಯುಳ್ಳಂತಹ ಮಕ್ಕಳು, ಶ್ರೇಷ್ಠ ಆತ್ಮಗಳು ಉಮಂಗ ಉತ್ಸಾಹದ ರೆಕ್ಕೆಗಳ ಮುಖಾಂತರ ಸದಾ ಹಾರ್ತಾ ಇರ್ತಾರೆ. ಎಂದೂ ಕನ್ಫ್ಯೂಷನ್ನಲ್ಲಿ ಬರೋದಿಲ್ಲ. ಚಿಕ್ಕ ಪುಟ್ಟ ಮಾತುಗಳನ್ನು ಕೇಳಿ ಹೇಳಿ ವಾದ ಮಾಡಿ ಸುಸ್ತಾಗಿ ನಿಂತ್ಕೊಳ್ಳೋದಿಲ್ಲ. ಸದಾ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುವ ಕಲೆಯಲ್ಲಿ ಹಾರುತ್ತಾ ಇರುವಂಥ ಶ್ರೇಷ್ಠ ಆತ್ಮ ಭವ. स्लोगन, जो निर्माण चित्त अतक और सदा जागती ज्योत है वही विश्व कल्याणकारी है. जो निर्माण चित्त अतक और सदा जागती ज्योत है वही विश्व कल्याणकारी है. ಯಾವ ಮಕ್ಕಳು ನಿರ್ಮಾಣ ಚಿತ್ತರು, ಅವಿಶ್ರಾಂತ ಮತ್ತು ಸದಾ ಜಾಗತಿ ಜ್ಯೋತಿಯಾಗಿರ್ತಾರೆ, ಆ ಮಕ್ಕಳು ಮಾತ್ರ ವಿಶ್ವ ಕಲ್ಯಾಣಕಾರಿಗಳು ಆಗಿರ್ತಾರೆ. ಅಚ್ಚ, ಓಂ ಶಾಂತಿ.
ಸಮಯ ಬಂದಿದೆ, ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ತನ್ನ ತಾನು ಅರಿವ ಸಮಯ, ತನ್ನ ತಾನು ಅರಿವ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ. ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ಸಂಗಮದ ಯುಗದಲ್ಲಿ, ಸಂಗಮದ ಯುಗದಲ್ಲಿ, ಈ ಕೊನೆಯ ಘಳಿಗೆಯಲ್ಲಿ, ಈ ಕೊನೆಯ ಘಳಿಗೆಯಲ್ಲಿ, ಶಿವಬಾಬನ ನೆನಪಿನಲ್ಲಿ, ಶಿವಬಾಬನ ನೆನಪಿನಲ್ಲಿ, ರಾಜಯೋಗದಲ್ಲಿ ನಡೆವ, ರಾಜಯೋಗದಲ್ಲಿ ನಡೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ಪಾಪದಿಂದ ಪುಣ್ಯದೆಡೆಗೆ, ಪಾಪದಿಂದ ಪುಣ್ಯದೆಡೆಗೆ, ನರಕದಿಂದ ನಾಕದೆಡೆಗೆ, ನರಕದಿಂದ ನಾಕದೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ದುಃಖದಿಂದ ಸುಖಕ್ಕೆ ನಡೆವ, ದುಃಖದಿಂದ ಸುಖಕ್ಕೆ ನಡೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ಪಂಚವಿಕಾರಗಳನ್ನು ಕಳೆದು, ಪಂಚವಿಕಾರಗಳನ್ನು ಕಳೆದು, ರಾವಣ ರಾಜ್ಯವನ್ನು ತೊರೆದು, ರಾವಣ ರಾಜ್ಯವನ್ನು ತೊರೆದು, ರಾಮ ರಾಜ್ಯದಲ್ಲಿ ಮೆರೆದು, ರಾಮ ರಾಜ್ಯದಲ್ಲಿ ಮೆರೆದು, ಸತ್ಯಯುಗದ ಶುಭವ ಕರೆವ, ಸತ್ಯಯುಗದ ಶುಭವ ಕರೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ತನ್ನ ತಾನು ಅರಿವ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ, ಸಮಯ ಬಂದಿದೆ, ಈಗ ಸಮಯ ಬಂದಿದೆ, ಸಮಯ ಬಂದಿದೆ, ಸಮಯ ಬಂದಿದೆ.